ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸರ್ಕ್ಯುಲರ್. ನಾನು ಪುನೀತ್. ಸ್ನೇಹಿತರೆ, ಮೊದಲನೇದಾಗಿ ಕ್ಷಮೆ ಇರಲಿ, ಇಷ್ಟು ದಿನ ವಿಡಿಯೋ ಮಾಡಿಲ್ಲ. ಎಕ್ಸಾಮ್ಸ್ ಇತ್ತು, ಕಾಲೇಜಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ, ಆದ ಕಾರಣ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು 24 ಡೇಟು, ಇನ್ನೇನು ನಾಳೆ ಒಂದಿನ, ನಾಡಿದ್ದು ಲೋಕಸಭಾ ಚುನಾವಣೆ ಇದೆ. ಒಂದು ದೇಶದ ಪ್ರಜೆಯಾಗಿದ್ದುಕೊಂಡು ನಮ್ಮೆಲ್ಲರ ಕರ್ತವ್ಯ ಏನು ಅಂದರೆ, ಚುನಾವಣೆಗೆ ಸ್ಪರ್ಧಿಸುವಂತಹ ಪಕ್ಷಗಳ ಪ್ರಣಾಳಿಕೆಯನ್ನು ಸಾಧ್ಯವಾದಷ್ಟು ನಮ್ಮ ಸ್ನೇಹಿತರ ಹತ್ರ ಹಂಚ್ಕೊಳ್ಳೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದು. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನೀಡಿರುವಂಥ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿದ್ದಾವೆ. ಅವರು ಅದನ್ನೇ ಮಾದರಿಯಾಗಿಟ್ಕೊಂಡು ಕೇಂದ್ರ ಸರ್ಕಾರದ ಚುನಾವಣೆಯಲ್ಲೂ ಕೂಡ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಆ ಗ್ಯಾರಂಟಿಗಳು ಯಾವುವು ಅನ್ನೋದನ್ನ ನಾನು ನಿಮ್ಮ ಮುಂದೆ ಇವತ್ತು ತಿಳಿಸೋ ಪ್ರಯತ್ನ ಪಡ್ತಾ ಇದ್ದೀನಿ. ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಚುನಾವಣಾ ಪೂರ್ವದಲ್ಲಿ ನೀಡಿರುವ ಗ್ಯಾರಂಟಿಗಳು, ಪ್ರಣಾಳಿಕೆಯಲ್ಲಿ ನೀಡಿರೋ ಗ್ಯಾರಂಟಿಗಳು ಏನು ಅಂದರೆ, ಮೊದಲನೇ ಗ್ಯಾರಂಟಿ ಚುನಾವಣಾ ಬಾಂಡ್ಗಳ ಅಕ್ರಮದ ಬಗ್ಗೆ ಸಮಗ್ರ ತನಿಖೆ ಮಾಡೋದು. ಈಗ ನೀವು ನೋಡ್ತಾ ಇರ್ತೀರಾ, ಎಲ್ಲ ಚಾನಲ್ಗಳಲ್ಲೂ ಚುನಾವಣಾ ಬಾಂಡ್ಗಳಲ್ಲಿ ಅಷ್ಟು ಕೋಟಿ ಆಯಿತು, ಇಷ್ಟು ಕೋಟಿ ಭ್ರಷ್ಟಾಚಾರ ಆಯಿತು, ಆ ಪಕ್ಷಕ್ಕೆ ಅಷ್ಟು ಕೋಟಿ ಹೋಯಿತು, ಈ ಪಕ್ಷಕ್ಕೆ ಇಷ್ಟು ಕೋಟಿ ಹೋಯಿತು ಅಂತ. ಇದ್ರ ಬಗ್ಗೆ ನಮ್ಮ ಕೇಂದ್ರ ಸರ್ಕಾರ ಅಷ್ಟಾಗಿ ಮಾತಾಡ್ತಾ ಇಲ್ಲ. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಕೂಡ ಮಾತಾಡ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದರೆ ಚುನಾವಣಾ ಬಾಂಡ್ಗಳ ಅಕ್ರಮದ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡ್ತೀವಿ ಅನ್ನೋ ಗ್ಯಾರಂಟಿಯನ್ನು ನೀಡಿದೆ. ಎರಡನೇ ಗ್ಯಾರಂಟಿ ಏನು ಅಂದರೆ, PM ಕೇರ್ಸ್ ಫಂಡ್ ಬಗ್ಗೆ ಉನ್ನತ ಮಟ್ಟದ ತನಿಖೆ. ಮೂರನೇದು, ಕಾಂಗ್ರೆಸ್ ಸರ್ಕಾರದ ಮೂರನೇ ಗ್ಯಾರಂಟಿ ಏನು ಅಂದರೆ, BJP ಸರ್ಕಾರ ಜಾರಿಗೆ ತಂದಿದ್ದಂಥ ಅಗ್ನಿಪಥ್ ಯೋಜನೆಯನ್ನು ರದ್ದು ಮಾಡ್ತೀವಿ ಅಂತ. ನಾಲ್ಕನೇದು, ಮಾಲ್ಡೀವ್ಸ್ ಜೊತೆ ಭಾರತದ ಸಂಬಂಧ ಸರಿಪಡಿಸಲು ಯತ್ನ. ಐದನೇದು, ಭಾರತ ಪಾಕ್ ಗಡಿಯಲ್ಲಿ ಭಯೋತ್ಪಾದನೆ ನಿರ್ಮೂಲನೆ. ಆರನೇದು, ಜಮ್ಮು ಕಾಶ್ಮೀರಕ್ಕೆ ಸಂಪೂರ್ಣ ರಾಜ್ಯದ ಸ್ಥಾನಮಾನ. ಏಳನೇದು, ದೇಶಾದ್ಯಂತ ಸಾಮಾಜಿಕ ಆರ್ಥಿಕ ಜಾತಿ ಗಣತಿ ಭರವಸೆ. ಈಗ ರಾಜ್ಯದಲ್ಲಿ ಇನ್ನೇನು ಚಿಕ್ಕಮಗಳೂರಲ್ಲಿ ಸ್ಪರ್ಧಿಸಿರುವಂಥ ಜಯಪ್ರಕಾಶ್ ಹೆಗ್ಡೆ ಅವರು ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿ ಜಾರಿಗೆ ತಂದಂತಹ ಜಾತಿ ಗಣತಿ ರಾಜ್ಯದ ಜಾತಿ ಗಣತಿಯನ್ನು ಜಾರಿ ಮಾಡೋದಕ್ಕೆ ಕೆಲವರು ಪರ ಮಾತಾಡಿದ್ರು, ಕೆಲವರು ವಿರೋಧ ಮಾತಾಡಿದ್ರು. ಈ ರಾಜ್ಯದಲ್ಲಿ ನಡೆದಂತಹ ಈ ಜಾತಿ ಗಣತಿ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದರೆ ದೇಶಾದ್ಯಂತ ಮಾಡ್ತೀವಿ ಅನ್ನೋ ಭರವಸೆ ನೀಡಿದ್ದಾರೆ. BJP ಸರ್ಕಾರದ GST ಕಾನೂನಿಗೆ ಹೊಸ ರೂಪ. ಇದು 8ನೇ ಗ್ಯಾರಂಟಿ. ಎಲೆಕ್ಟ್ರಾನಿಕ್ ಮತಯಂತ್ರಗಳ ಪರಿಷ್ಕರಣೆ. ಈಗೇನು EVM ಇದಾವೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸು, ಅವುಗಳ ಪರಿಷ್ಕರಣೆ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. 10ನೇದು, ಮಹಾಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ ರು ನೆರವು. ಮನೆಯ ಒಬ್ಬ ಮಹಿಳೆಗೆ ಮಹಾಲಕ್ಷ್ಮಿ ಯೋಜನೆಯಡಿ 1 ವರ್ಷಕ್ಕೆ 1 ಲಕ್ಷ ರು ನೆರವು, ಸತತ 5 ವರ್ಷ. ಇದು ಕಾಂಗ್ರೆಸ್ ಸರ್ಕಾರದ 10ನೇ ಗ್ಯಾರಂಟಿ. 11ನೇದು, MS ಸ್ವಾಮಿನಾಥನ್ ಆಯೋಗದ ವರದಿಯ ಜಾರಿ ಭರವಸೆ. 12ನೇದು, ರಫೇಲ್ ಒಪ್ಪಂದದ ಕುರಿತು ಉನ್ನತ ಮಟ್ಟದ ತನಿಖೆ. ನೀವು ಕೇಳಿರ್ತೀರಾ, ರಫೇಲ್ ಹಗರಣ ಆಗಿರೋದು. ಆ ಹಗರಣದ ಕುರಿತು, ಆ ರಫೇಲ್ ಒಪ್ಪಂದದ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸುವುದಾಗಿ ಕಾಂಗ್ರೆಸ್ ಸರ್ಕಾರ ಭರವಸೆ ನೀಡಿದೆ. ಇನ್ನು ಮುಂದಿಂದು, ಉದ್ಯೋಗ ತರಬೇತಿ ಜೊತೆ ಯುವಕರಿಗೆ ವರ್ಷಕ್ಕೆ 1 ಲಕ್ಷ ರು ನೆರವು. ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ 30 ಲಕ್ಷ ಉದ್ಯೋಗ ಭರ್ತಿ. ರಾಜಸ್ಥಾನ ಮಾದರಿಯಲ್ಲಿ 25 ಲಕ್ಷ ರೂಪಾಯಿವರೆಗೆ ನಗದು ರಹಿತ ವಿಮೆ. EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ. EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಬರುತ್ತೆ. ಆ ಕೋಟಾದಡಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ 10% ಮೀಸಲು. ಉದ್ಯೋಗಿ ಮಹಿಳೆಯರಿಗಾಗಿ ಹಾಸ್ಟೆಲ್ಗಳನ್ನು 2 ಪಟ್ಟು ಜಾಸ್ತಿ ಮಾಡುವಂಥದ್ದು. ಇದು ಸಾವಿತ್ರಿಬಾಯಿ ಫುಲೆ ಅವರ ಹೆಸರಲ್ಲಿ ಹಾಸ್ಟೆಲ್ಗಳ ನಿರ್ಮಾಣ ಮಾಡಿ, ಈಗೇನು ಉದ್ಯೋಗಿ ಮಹಿಳೆಯರಿಗೆ ಹಾಸ್ಟೆಲ್ ಇದಾವೋ ಅವನ್ನ 2 ಪಟ್ಟು ಜಾಸ್ತಿ ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ. ರೈತರ ಸಾಲ ಮನ್ನಾ ಮಾಡಲು ಶಾಶ್ವತ ಆಯೋಗದ ರಚನೆ. ಮುಂದಿಂದು, ಬೆಳೆ ವಿಮೆ ಹಣ 30 ದಿನಗಳಲ್ಲಿ ನೇರವಾಗಿ ರೈತರ ಖಾತೆಗೆ ವರ್ಗಾವಣೆ. ಬೆಳೆ ವಿಮೆ ಹಣ ಏನಿರುತ್ತೋ ಅದು 30 ದಿನಗಳ ಒಳಗಾಗಿ ನೇರವಾಗಿ ರೈತರ ಖಾತೆಗೆ ವರ್ಗಾವಣೆ ಆಗುತ್ತೆ ಅನ್ನೋದು ಕೂಡ ಒಂದು ಗ್ಯಾರಂಟಿ. ನೆಕ್ಸ್ಟು, ಕೃಷಿ ಸಲಕರಣೆಗಳನ್ನು GST ಇಂದ ಮುಕ್ತಗೊಳಿಸುವುದು. ಕೃಷಿ ಸಲಕರಣೆಗಳು ಏನಿರ್ತಾವೋ, ಕೃಷಿಗೆ ಬೇಕಾದಂಥ ಉಪಕರಣಗಳು, ಅವಕ್ಕೆ ಯಾವುದೇ ರೀತಿಯಂಥ ಟ್ಯಾಕ್ಸ್ ಇಲ್ಲ, GST ಇಲ್ಲ. ನರೇಗಾ ದಿನಗೂಲಿ ಕಾರ್ಮಿಕರ ದಿನಗೂಲಿ 400 ರುಗೆ ಏರಿಕೆ.
ಸರ್ಕಾರಿ ನೌಕರರಿಗೆ ರಕ್ಷಣೆ ಮತ್ತು ಪಾರದರ್ಶಕತೆಗೆ ಆದ್ಯತೆ. ಮುಂದಿಂದು SC ST OBC ಸಮುದಾಯಕ್ಕೆ 50% ಮೀಸಲಾತಿ. ಮತ್ತೆ SC ST ಯುವಕರಿಗೆ ವಿಶೇಷ ಬಜೆಟ್ ಮಂಡನೆ. ಕೊನೆಯದು ಅರಣ್ಯ ಹಕ್ಕುಗಳ ವ್ಯಾಜ್ಯ ವರ್ಷದಲ್ಲೇ ವಿಲೇವಾರಿ. ಈ 25 ಗ್ಯಾರಂಟಿಗಳನ್ನ ಸರ್ಕಾರ ಘೋಷಣೆ ಮಾಡಿದೆ. ಕಾಂಗ್ರೆಸ್ ಸರ್ಕಾರ, ಕೇಂದ್ರದ ವಿರೋಧ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಸರ್ಕಾರ ಈ 25 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ. ಅದರಲ್ಲಿ ಪ್ರಮುಖವಾದವು 5 ಯಾವ್ಯಾವು ಅಂದ್ರೆ, ಮಹಿಳಾ ನ್ಯಾಯ ಅನ್ನೋ ನ್ಯಾಯದ ಅಡಿಯಲ್ಲಿ ಬರ್ತಾ ಇರೋದು ಮಹಾಲಕ್ಷ್ಮಿ. ಪ್ರತಿ ವರ್ಷ 1 ಲಕ್ಷ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ, ನಾನು ಅವಾಗಲೇ ಹೇಳಿದೆ, ಬಡ ಕುಟುಂಬದ ಒಬ್ಬ ಮಹಿಳೆಗೆ ಪ್ರತಿ ವರ್ಷ 1 ಲಕ್ಷ ನೀಡ್ತಾರೆ. ಇದು ಮಹಾಲಕ್ಷ್ಮಿ ಯೋಜನೆ ಅಡಿ ಮಹಿಳಾ ನ್ಯಾಯ ಅಂತ. ನೆಕ್ಸ್ಟ್ ಯುವ ನ್ಯಾಯ, ಇದರಡಿ ಬರೋದು ಯುವ ಬೆಳಕು. ಪ್ರತಿ ವರ್ಷ 1 ಲಕ್ಷ ವೇತನ, ವಿದ್ಯಾವಂತ ನಿರುದ್ಯೋಗಿ ಯುವಕರಿಗೆ ಮೊದಲ ಉದ್ಯೋಗ. ಈ ಯುವ ನ್ಯಾಯದಡಿ ಯುವಕರಿಗೆ ಕೆಲಸದ ಜೊತೆ ಪ್ರತಿ ವರ್ಷ 1 ಲಕ್ಷ ಹಣ ಕೊಡ್ತಾರೆ. ಇನ್ನು ರೈತ ನ್ಯಾಯ, ಇದರಲ್ಲಿ ರೈತರ ಸಾಲ ಮನ್ನಾ ಮಾಡ್ತಾರೆ. ಕೃಷಿ ಸಾಲ ಮನ್ನಾಕ್ಕೆ ಶಾಶ್ವತ ಆಯೋಗದ ರಚನೆಯನ್ನು ಕೂಡ ಮಾಡ್ತಾರೆ. 4ನೇದು ಶ್ರಮಿಕ ನ್ಯಾಯ, ದಿನಕ್ಕೆ 400 ರೂಪಾಯಿ, ನರೇಗಾ ಸೇರಿದಂತೆ ರಾಷ್ಟ್ರೀಯ ಕನಿಷ್ಠ ವೇತನ. ನರೇಗಾ ಕಾರ್ಮಿಕರಿಗೆ ರಾಷ್ಟ್ರೀಯ ಕನಿಷ್ಠ ವೇತನ 400 ರೂಪಾಯಿ ಅಂತ ನಿಗದಿ ಮಾಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. 5ನೇ ನ್ಯಾಯ ಜಾತಿ ಗಣತಿ. ಪಾಲುದಾರಿಕೆ ನ್ಯಾಯ, ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಗಾಗಿ ಜಾತಿ ಗಣತಿ ಮಾಡ್ತೀವಿ ಅಂತ ಕೂಡ. ಕಾಂಗ್ರೆಸ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ INDA ಮೈತ್ರಿಕೂಟ ಏನಾದರೂ ಗೆದ್ರೆ ಈ ಇಷ್ಟನ್ನು ಮುಂದೆ ನಾವು ಮಾಡ್ತೀವಿ ಅನ್ನೋ ಪ್ರಣಾಳಿಕೆಯನ್ನು ಹೊರಡಿಸಿದ್ದಾರೆ. ಯಾವುದೇ ಒಂದು ರಾಜಕೀಯ ಪಕ್ಷ ಆಗಿರ್ಬೋದು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದೆ ಅಂದರೆ, ಚುನಾವಣೆಗೆ ಮುನ್ನ ನಾವು ಅಧಿಕಾರಕ್ಕೆ ಬಂದರೆ ನಮ್ಮ ಅಧಿಕಾರದ 5 ವರ್ಷದ ಅವಧಿಯಲ್ಲಿ ನಾವಿಂಥ ಕೆಲಸಗಳನ್ನು ಮಾಡ್ತೀವಿ ಅಂತ ಜನಗಳಿಗೆ ಭರವಸೆ ಕೊಡ್ತಾರೆ. ಅದರಂತೆ ನಡ್ಕೊಂಡ್ರೆ ಜನ ಮುಂದಿನ ಸಲ ಗೆಲ್ಲಿಸ್ತಾರೆ. ಇಲ್ಲಾಂದ್ರೆ ಜನಗಳು ನೋಡ್ತಾ ಇರ್ತಾರಲ್ವಾ, ಮುಂದಿನ ಚುನಾವಣೆಯಲ್ಲಿ ಆ ರೀತಿ ನಡ್ಕೊಳ್ಳದೆ ಇರುವಂಥ ಪಕ್ಷವನ್ನ ಸೋಲಿಸ್ತಾರೆ. ಇದರಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಮಾತಾಯಿತು. ಇನ್ನು ರಾಜ್ಯ ಸರ್ಕಾರದ ಗ್ಯಾರಂಟಿಗಳನ್ನ ವಿವಿಧ ರೀತಿಯಲ್ಲಿ ಟೀಕೆ ಮಾಡಿದ್ದಂತಹ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಕೂಡ ಲೋಕಸಭಾ ಚುನಾವಣೆಗೆ ಮೋದಿ ಗ್ಯಾರಂಟಿ ಅಂತಾನೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಜನರ ಮನಸ್ಸನ್ನ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದರಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಇನ್ನು ನಾಡಿದ್ದು ಚುನಾವಣೆ ಬರ್ತಾ ಇದೆ. ಎಲ್ಲರೂ ಕೂಡ ಯಾವ ಪಕ್ಷಕ್ಕಾದರೂ ಓಟ್ ಹಾಕಿ ಮರಿದಲೆ ಮತದಾನ ಮಾಡಿ. ನೋಟ ವೇಸ್ಟ್ ಅನ್ಸುತ್ತೆ. ನೋಟ ಹಾಕೋದಕ್ಕಿಂತ ಯಾವುದಾದ್ರೂ ಒಂದು ಪಕ್ಷನ ಆಯ್ಕೆ ಮಾಡಿ. ಯಾಕಂದ್ರೆ ನೋಟಕ್ಕೆ ಬಹುಮತ ಬಂದ್ರೆ ಮಾತ್ರ ಚುನಾವಣೆಯನ್ನ ಮತ್ತೊಂದ್ಸಲ ಮಾಡ್ತಾರೆ. ಇಲ್ಲಾಂದ್ರೆ ಆ ಮತಗಳು ಒಂಥರ ಹಾಕಿದ್ರು ಹಾಕದೇ ಇರೋ ಲೆಕ್ಕಕ್ಕೆ ಬರ್ತವೆ. ಹಾಗಾಗಿ ಮುಂದಿನ 5 ವರ್ಷದ ಭವಿಷ್ಯದ ಮಾತಾಗಿರೋದ್ರಿಂದ ನೀವೆಲ್ಲರೂ ನಮ್ಮ ನಾಯಕನನ್ನ ನಾವೇ ಆಯ್ಕೆ ಮಾಡಬೇಕಾಗಿದೆ. ನಿಮ್ಮ ನಾಯಕನನ್ನ ನೀವೇ ಆಯ್ಕೆ ಮಾಡಬೇಕಾಗಿದೆ. ಮಾಧ್ಯಮಗಳ ಸಮೀಕ್ಷೆಗೆ ಬೆಲೆ ಕೊಡದೆ ನೀವು ಇಷ್ಟು ದಿನ ಏನು ನೋಡಿದಿರೋ, ನಿಮಗೇನು ಅನಿಸಿದೆಯೋ, ನಿಮಗೆ ಯಾವ ಸರ್ಕಾರ ಇದ್ರೆ ಉಪಯೋಗ ಆಗುತ್ತೆ ಅನಿಸಿದೆಯೋ ಆ ಸರ್ಕಾರಕ್ಕೆ ಧೈರ್ಯವಾಗಿ ಮತವನ್ನು ಚಲಾಯಿಸಿ. ಯಾವುದೇ ಕಾರಣಕ್ಕೂ ಮಾರಾಟ ಆಗಬೇಡಿ. ಮತದಾನದ ಹಕ್ಕು ಸಿಗೋದಕ್ಕೆ ತುಂಬ ಕಷ್ಟ ಆಗಿದೆ. ಅಂತ ಹಕ್ಕನ್ನ ದುರುಪಯೋಗ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಒಂದು ಹೇಳೋದು ಮರ್ತಿದ್ದೆ. ನನಗೊಬ್ರು ಹೇಳ್ತಾ ಇದ್ರು, ನನಗೆ ಕೆಲಸ ಕೊಟ್ಟು 15 ಲಕ್ಷನೂ ಕೊಡ್ತಾರೆ ಅಂತ. ಅದು ಯಾವುದೋ ಸ್ಮಾರ್ಟ್ ಸಿಟಿಲಿ ಸಿಗುತ್ತಂತೆ. ನಾನು ಆ ಸ್ಮಾರ್ಟ್ ಸಿಟಿನ ಹುಡುಕ್ತಾ ಇದ್ದೀನಿ. ನಿಮಗೂ ಯಾರಾದರೂ ಕೆಲಸ ಕೊಟ್ಟು 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಿದ್ರೆ ಅದು ಯಾರು ಹೇಳಿದ್ದಾರೆ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.